ನಮಸ್ಕಾರ ಸ್ನೇಹಿತರೆ, ಜೀವನಕ್ಕೆ ದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದ ಎಲ್ಲ 18 ಪುರಾಣಗಳಲ್ಲಿ ಗರುಡ ಪುರಾಣದ ಪ್ರಾಮುಖ್ಯತೆಯನ್ನು ಹೆಚ್ಚು ಪರಿಗಣಿಸಲಾಗಿದೆ. ಇದು ವಿಷ್ಣು ಪುರಾಣದ ಒಂದು ಭಾಗವಾಗಿದೆ. ಇದರಲ್ಲಿ ವಿಷ್ಣುವನ್ನು ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಈ ಪುರಾಣದಲ್ಲಿ ಸಾವಿನ ನಂತರದ ಕಥೆಗಳು ಮತ್ತು ರಹಸ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇದು ಸಾವಿನ ನಂತರ ಆತ್ಮ ಏನಾಗುತ್ತದೆ ಎಂದು ಹೇಳುತ್ತದೆ. ಪಾಪಗಳಿಗೆ ಶಿಕ್ಷೆಯನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಈ ಪುರಾಣವು ಪಾಪ, ಪುಣ್ಯ, ಸ್ವರ್ಗ, ನರಕ, ನೀತಿ ನಿಯಮಗಳು, ಧರ್ಮ ಮತ್ತು ಅಧರ್ಮದ ವಿಷಯಗಳನ್ನು ಒಳಗೊಂಡಿದೆ. ಗರುಡ ಪುರಾಣದ ಪ್ರಕಾರ ಜನ ತಮ್ಮ ಜೀವಮಾನದಲ್ಲಿ ಮಾಡಿದ ಕೆಲಸಕ್ಕೆ ಕೆಟ್ಟ ಅಥವಾ ಒಳ್ಳೆಯ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಕೆಲವು ಫಲಗಳನ್ನು ಸಾವಿನ ನಂತರವೂ ಅನುಭವಿಸಬೇಕಾಗುತ್ತದೆ. ಈ ಪುರಾಣದಲ್ಲಿ ಸಾವಿಗೆ ಸಂಬಂಧಿಸಿದ ಕೆಲವು ರಹಸ್ಯಗಳನ್ನು ಹೇಳಲಾಗಿದೆ. ಇವು ಸಾವಿನ ಸಂಕೇತಗಳನ್ನು ಸೂಚಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರವಾದಾಗ ಸಾಯುತ್ತಿರುವ ವ್ಯಕ್ತಿಗೆ ಸಂಕೇತಗಳು ಬರಲು ಪ್ರಾರಂಭಿಸುತ್ತವೆ. ಹಾಗಿದ್ರೆ ಆ ಸಂಕೇತಗಳು ಯಾವುವು? ಇಲ್ಲಿವೆ ನೋಡಿ. ಗರುಡ ಪುರಾಣದ ಪ್ರಕಾರ ಪ್ರತಿಯೊಬ್ಬ ಸಾವು ಹತ್ತಿರವಾದಾಗ ಅವನು ತನ್ನ ಮೂಗು ನೋಡುವುದನ್ನು ನಿಲ್ಲಿಸುತ್ತಾನೆ. 1000 ಬಾರಿ ಅವನು ಪ್ರಯತ್ನಿಸಿದರೂ ತನ್ನ ಮೂಗು ತನಗೆ ಕಾಣಿಸುವುದಿಲ್ಲ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾವಿನ ಸಮೀಪದಲ್ಲಿದ್ದಾಗ ಅವನ ನೆರಳು ಕೂಡ ಅವನನ್ನು ಬಿಟ್ಟು ಹೋಗುತ್ತದೆ. ಅವನು ನೀರಿನಲ್ಲಿ ಅಥವಾ ಎಣ್ಣೆಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುವುದಿಲ್ಲ. ಸಾವಿಗೆ ಸ್ವಲ್ಪ ಮೊದಲು ಸಾಯುವ ವ್ಯಕ್ತಿಯು ತನ್ನ ಕನಸಿನಲ್ಲಿ ವಿಚಿತ್ರವಾದ ಸಂಗತಿಗಳನ್ನು ನೋಡಲು ಪ್ರಾರಂಭಿಸುತ್ತಾನೆ. ಅವನು ಆರಿದ ದೀಪವನ್ನು ನೋಡಲು ಪ್ರಾರಂಭಿಸುತ್ತಾನೆ. ಗರುಡ ಪುರಾಣದ ಪ್ರಕಾರ ಇವುಗಳನ್ನು ಸಾವಿನ ಸಂಕೇತಗಳು ಎಂದು ಹೇಳಲಾಗುತ್ತದೆ. ಸಾವಿನ ಮೊದಲು ಕೈಗಳ ಮೇಲಿನ ಗೆರೆಗಳು ಮಸುಕಾಗುತ್ತವೆ, ಹಗುರಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಕೆಲವರು ತಮ್ಮ ಕೈಗಳ ಮೇಲಿನ ಗೆರೆಗಳನ್ನು ನೋಡುವುದಿಲ್ಲ. ಸಾವಿನ ಮೊದಲು ಒಬ್ಬ ವ್ಯಕ್ತಿಯು ವಿಭಿನ್ನ ರೀತಿಯ ಭಾವನೆಯನ್ನು ಭಾವಿಸಲು ಪ್ರಾರಂಭಿಸುತ್ತಾನೆ. ಕೆಲವು ಶಕ್ತಿಗಳು ತನ್ನ ಸುತ್ತಲೂ ಸುಳಿದಾಡುತ್ತಿವೆ ಎಂದು ಅವನು ಭಾವಿಸಲು ಪ್ರಾರಂಭಿಸುತ್ತಾನೆ. ಗರುಡ ಪುರಾಣದ ಪ್ರಕಾರ ಇವು ಅವನ ಪೂರ್ವಜರ ಆತ್ಮಗಳು. ತಮ್ಮದೇ ಆದ ಯಾರಾದರೂ ಈಗ ತಮ್ಮನ್ನು ಭೇಟಿ ಮಾಡಲು ಬರುತ್ತಿದ್ದಾರೆ ಎಂದು ಅವರು ಸಂತೋಷಪಡುತ್ತಾರೆ. ಇಷ್ಟೇ ಅಲ್ಲದೆ ಸಾಯುವ ಮುನ್ನ ದೇಹದಲ್ಲಿ ಕೆಲವು ವ್ಯತ್ಯಾಸಗಳು ಕಂಡುಬರುತ್ತವೆ. ಆ ವ್ಯತ್ಯಾಸಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ ಹಸಿವು ಕಡಿಮೆಯಾಗುತ್ತದೆ. ಹಸಿವು ಕಡಿಮೆಯಾಗುವುದು ಸಾವು ಹತ್ತಿರದಲ್ಲಿದೆ ಎಂಬ ಸಂಕೇತವಾಗಿರಬಹುದು. ಒಬ್ಬ ವ್ಯಕ್ತಿಯು ಮರಣವನ್ನು ಸಮೀಪಿಸಿದಾಗ ಅವರು ಕಡಿಮೆ ಸಕ್ರಿಯರಾಗಿರುತ್ತಾರೆ. ಇದರರ್ಥ ಅವರ ದೇಹಕ್ಕೆ ಇದ್ದಕ್ಕಿಂತ ಕಡಿಮೆ ಶಕ್ತಿಯ ಅಗತ್ಯವಿರುತ್ತದೆ. ಅವರು ತಿನ್ನುವುದನ್ನು ಅಥವಾ ಕುಡಿಯುವುದನ್ನು ನಿಲ್ಲಿಸುತ್ತಾರೆ, ಏಕೆಂದರೆ ಅವರ ಹಸಿವು ಕ್ರಮೇಣ ಕಡಿಮೆಯಾಗುತ್ತದೆ. ಒಬ್ಬ ವ್ಯಕ್ತಿಯು ಸಾಯುವ ಕೆಲವು ದಿನಗಳ ಮೊದಲು ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ಎರಡನೆಯ ವ್ಯತ್ಯಾಸವೆಂದರೆ ಹೆಚ್ಚು ನಿದ್ರಿಸುವುದು. ಒಬ್ಬ ವ್ಯಕ್ತಿಯು ಸಾಯುವ ಮೊದಲು 2 ಅಥವಾ 3 ತಿಂಗಳುಗಳಲ್ಲಿ ಹೆಚ್ಚು ನಿದ್ರೆ ಮಾಡಬಹುದು, ಯಾಕೆಂದರೆ ಅವರ ದೇಹದ ಚಯಾಪಚಯವು ದುರ್ಬಲವಾಗಿರುತ್ತದೆ. ಇದೇ ಇದಕ್ಕೆ ಕಾರಣ. ಚಯಾಪಚಯ ಶಕ್ತಿ ಇಲ್ಲದೆ ಒಬ್ಬ ವ್ಯಕ್ತಿಯು ಹೆಚ್ಚು ನಿದ್ರಿಸುತ್ತಾನೆ. ಮೂರನೆಯದಾಗಿ ಹೆಚ್ಚು ಮಾತನಾಡದೇ ಇರುವುದು. ಸಾಯುತ್ತಿರುವ ವ್ಯಕ್ತಿಯು ಶಕ್ತಿಯ ಮಟ್ಟಗಳು ಕಡಿಮೆಯಾಗುವುದರಿಂದ ಅವರು ಹೆಚ್ಚು ಜನರೊಂದಿಗೆ ಬೆರೆಯಲು ಬಯಸುವುದಿಲ್ಲ. ಕಡಿಮೆ ಮಾತನಾಡುತ್ತಾರೆ, ಕಡಿಮೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಹೆಚ್ಚು ಜನರು ಭೇಟಿ ಮಾಡಲು ಬರುವುದರಿಂದ ಅನಾನುಕೂಲತೆಯನ್ನು ಅನುಭವಿಸುತ್ತಾರೆ. ನಾಲ್ಕನೆಯದಾಗಿ ರಕ್ತದೊತ್ತಡ ಇಳಿಯುತ್ತದೆ. ಒಬ್ಬ ವ್ಯಕ್ತಿಯು ಸಾವನ್ನು ಸಮೀಪಿಸಿದಾಗ ಈ ರೀತಿಯ ಚಿಹ್ನೆಗಳು ಕಂಡುಬರಬಹುದು. ರಕ್ತದೊತ್ತಡ ಇಳಿಯುತ್ತದೆ, ಉಸಿರಾಟದ ಬದಲಾವಣೆಗಳು, ಹೃದಯ ಬಡಿತ ಅನಿಯಮಿತವಾಗುತ್ತದೆ. ಹೃದಯ ಬಡಿತವನ್ನು ಪತ್ತೆ ಹಚ್ಚಲು ಕಷ್ಟವಾಗಬಹುದು. ಮೂತ್ರ ಕಂದು ಅಥವಾ ತುಕ್ಕು ಬಣ್ಣದಾಗಿರಬಹುದು. ಮೂತ್ರಪಿಂಡಗಳು ಸ್ಥಗಿತಗೊಳ್ಳುವುದರಿಂದ ವ್ಯಕ್ತಿಯ ಮೂತ್ರದ ಬಣ್ಣವು ಬದಲಾಗುತ್ತದೆ. ಸ್ನಾಯು ದುರ್ಬಲಗೊಳ್ಳುತ್ತದೆ. ವ್ಯಕ್ತಿಯ ಸಾವಿಗೆ ಕಾರಣವಾಗಿರುವ ದಿನಗಳಲ್ಲಿ ಅವರ ಸ್ನಾಯುಗಳು ದುರ್ಬಲವಾಗಬಹುದು. ದುರ್ಬಲ ಸ್ನಾಯುಗಳು ಎಂದರೆ ವ್ಯಕ್ತಿಯು ಈ ಹಿಂದೆ ಮಾಡಬಹುದಾದ ಸಣ್ಣ ಕಾರ್ಯಗಳನ್ನು ಕೂಡ ನಿರ್ವಹಿಸಲು ಸಾಧ್ಯವಾಗದಿರಬಹುದು. ಸಣ್ಣ ಕಾರ್ಯಗಳು ಎಂದರೆ ಟೀ ಕಪ್ ಎತ್ತಿಕೊಂಡು ಕಾಫಿ ಕುಡಿಯುವುದು, ಹಾಸಿಗೆಯಲ್ಲಿ ಮಗ್ಗಲು ಬದಲಾಯಿಸುವುದು, ಇವುಗಳು ಕೂಡ ಸಾಧ್ಯವಾಗದೇ ಇರುವುದು ಸಂಭವಿಸುತ್ತದೆ. ಕೊನೆಯದಾಗಿ ಗೊಂದಲದ ಅನುಭವ. ಒಬ್ಬ ವ್ಯಕ್ತಿಯು ಸಾಯುತ್ತಿರುವಾಗ ಅವನ ಮೆದುಳು ಇನ್ನೂ ತುಂಬ ಸಕ್ರಿಯವಾಗಿರುತ್ತದೆ. ಆದರೂ ಅವರು ಕೆಲವೊಮ್ಮೆ ಗೊಂದಲಕ್ಕೊಳಗಾಗಬಹುದು. ತಮ್ಮ ಸುತ್ತ ಏನು ನಡೆಯುತ್ತಿದೆ ಎಂಬುದು ಅವರ ಗಮನಕ್ಕೆ ಬರುವುದಿಲ್ಲ.
ಕೊನೆಯದಾಗಿ ಸ್ನೇಹಿತರೆ, ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾವಿಗೆ ಹೆದರುತ್ತಾರೆ. ಸಾವು ಹೇಗಿರುತ್ತದೆ ಎಂಬ ಭಯ ಕಾಡುತ್ತದೆ. ನಿಜವಾಗಿಯೂ ಮರಣದ ಹಿಂದಿನ ಆ ಕ್ಷಣಗಳು ಹೇಗಿರುತ್ತದೆ? ಸಾಯುವ ಮೊದಲು ಏನಾಗುತ್ತದೆ? ಸಾವು ಅದೇನು, ಹೇಗಿರುತ್ತದೆ ಎಂಬುದು ಉತ್ತರವಿಲ್ಲದ ಪ್ರಶ್ನೆ. ಸತ್ತವರಿಗಷ್ಟೇ ಅದು ಗೊತ್ತು. ಸತ್ತವರು ಅದನ್ನು ಮತ್ತೆ ಬಂದು ಹೇಳುವುದಿಲ್ಲ. ಸ್ನೇಹಿತರೆ, ಗರುಡ ಪುರಾಣದ ಇವತ್ತಿನ ಈ ವಿಷಯ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ವಿಷಯ ಇಷ್ಟವಾದಲ್ಲಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಷಯದ ಮೂಲಕ, ಹೊಸದೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.